ದರ್ಶನ್ಗೆ ರಾಜಾತಿಥ್ಯದ ಎಫೆಕ್ಟ್. ಬಳ್ಳಾರಿ ಜೈಲಿಗೆ ಇಂದು ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗ್ತಾ ಇರುವಂತದ್ದು. ಇಂದು ಮಧ್ಯಾಹ್ನದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಮಧ್ಯಾಹ್ನ ನಂತರ ಯಾಕೆ ಅನ್ನುವಂಥದ್ದನ್ನ ಬೆಳಿಗ್ಗೆ ನಿಮ್ಗೆ ಹೇಳ್ತಾ ಇದ್ವಿ. ಇನ್ನೊಮ್ಮೆ ರಿಕಾಲ್ ಮಾಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಜನ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಲಾಗುತ್ತಲ್ಲ, ಆ ವಿಚಾರಣೆ ಆದ ಬಳಿಕ ಶಿಫ್ಟ್ ಮಾಡಲಾಗುತ್ತೆ. ಸೊ ಹೀಗಾಗಿ ಬಳ್ಳಾರಿಗೆ ಬರ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ದರ್ಶನ್ ನೋಡ್ಲಿಕ್ಕೆ ಅಭಿಮಾನಿಗಳು ಬರ್ತಾ ಇದ್ದಾರೆ ಬಳ್ಳಾರಿ ಜೈಲಿನತ್ತ. ಬಳ್ಳಾರಿ ಜೈಲಿನ ಮುಂದೆ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ಬಿಗಿ ಭದ್ರತೆಯಲ್ಲಿ ದರ್ಶನ್ ಇಂದು ಶಿಫ್ಟ್ ಆಗ್ತಾ ಇರುವಂಥದ್ದು. ಇನ್ನು ಸುಮಾರು ಒಂದು 5 ರಿಂದ 6 ಗಂಟೆ ಮೇಲಾಗುತ್ತೆ. ಈಗಲೇ ಬರ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ಬಳ್ಳಾರಿ ಜೈಲಿನತ್ತ ಬರ್ತಾ ಇರುವಂಥದ್ದು. ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ದಾರಲ್ಲ, ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಆಲ್ರೆಡಿ ದರ್ಶನ್ ಸಂಜೆ ಮೇಲ್ ಬರುವಂತ ಸಾಧ್ಯತೆ ಇರುವಂತದ್ದು. ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಇಷ್ಟು ಬೇಗ ಸೇರ್ತಾ ಇದ್ದಾರಲ್ಲ, ಏನ್ ಹೇಳ್ತಾ ಇದ್ದಾರೆ? ಅವರು ತಮ್ಮ ಬಾಸ್ನ ನೋಡ್ಲಿಕ್ಕೋಸ್ಕರ ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ. ಖಂಡಿತ ಪೃಥ್ವಿರಾಜ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಇವತ್ತು ಸಂಜೆ ಒಳಗಡೆ ಶಿಫ್ಟ್ ಮಾಡ್ತಕ್ಕಂಥ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಯಾವಾಗ ನಟ ದರ್ಶನ್ ಅವರನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದೆಯಂತೆ ಬಳ್ಳಾರಿ ಜಿಲ್ಲೆಯ ಮತ್ತು ಬೇರೆ ಬೇರೆ ಊರುಗಳಿಂದ ಕೂಡ ಅವರ ಅಭಿಮಾನಿಗಳು ಕೂಡ ಬಳ್ಳಾರಿ ಜೈಲತ್ತ ಕೂಡ ಬೆಳಿಗ್ಗೆಯಿಂದ ಕೂಡ ಬರ್ತಕ್ಕಂಥದ್ದು. ಯಾಕೆಂತಂದರೆ ನಿನ್ನೆ ಸಂಜೆ ಯಾವಾಗ ಕೋರ್ಟ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಆದೇಶ ಹೊರಡಿಸ್ತಾ ಇದ್ದಂತೆ ನಿನ್ನೆ ರಾತ್ರಿ ಕೂಡ ಕೆಲವು ಅಭಿಮಾನಿಗಳು ಕೂಡ ಬಳ್ಳಾರಿಗೆ ಜೈಲಿಗೆ ಆಗಮಿಸಿ ವಾಪಸ್ ಹೋಗಿರ್ತಕ್ಕಂಥದ್ದು. ಇವತ್ತು ಬೆಳಗಿನ ಜಾವ 5 ಗಂಟೆಯಿಂದ ಕೂಡ ಕೆಲವು ಅಭಿಮಾನಿಗಳು ಕೂಡ ಇಲ್ಲೇ ಕಾಯ್ತಾ ಇರ್ತಕ್ಕಂಥದ್ದು. ಎಷ್ಟು ಗಂಟೆ ಆದರೂ ಚಿಂತೆ ಇಲ್ಲ, ಅವರು ನಟ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಯಾವಾಗ ಬರ್ತಾರೆ ಅವರನ್ನು ನೋಡಿ ನಾವು ವಾಪಸ್ ಹೋಗ್ತೀವಿ ಅನ್ನೋ ಅಭಿಪ್ರಾಯವನ್ನು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವರ ಅಭಿಮಾನಿಗಳು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನೀವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ರಿ, ಏನಕ್ಕೆ ಕಾಯ್ತಾ ಇದ್ರಿ? 5 ಗಂಟೆಲಿದ್ದ ಬಂದಿದ್ವಿ, ಬಾಸನ್ನು ನೋಡೋಕೆ ಬಂದಿದ್ವಿ. 5 ಗಂಟೆಲಿದ್ದ ಕೊಳಗಲ್ ನಮ್ಮೂರು ಬಳ್ಳಾರಿ ಪಕ್ಕದಲ್ಲಿ. ಈಗ ನಟ ದರ್ಶನ್ ಕೊಲೆ ಪ್ರಕರಣದ ಆರೋಪಿ, ಏನು ಹೇಳ್ತೀರಿ? ನಮಗೆ ದೇವ್ರೆ, ಅವ್ರು ಏನೇ ತಪ್ಪು ಮಾಡಲಿ ಏನೇ ಮಾಡಲಿ ಅವರು ನಾವು ದೇವ್ರೆ ನಾವು ಅಂತ ಅನುಭವಿಸ್ತೀವಿ. ಅವರು ನಿಮ್ಗೆ ಯಾವಾಗ ಗೊತ್ತಾಯಿತು ಬಳ್ಳಾರಿ ಜೈಲಿಗೆ ಅವ್ರು ಕರ್ಕೊಂಬರ್ತಾರೆ? ರಾತ್ರಿಯೇ ಗೊತ್ತಾಯಿತು ಸರ್, ರಾತ್ರಿಯೇ ಗೊತ್ತಾಯಿತು. ಬೆಳಗ್ಗೆ ಬಂದಿದ್ವಿ. ನಿಮ್ಗೆ ಯಾವಾಗ ಗೊತ್ತಾಯಿತು? ನೀವು ಎಷ್ಟು ಗಂಟೆಗೆ ಬಂದಿರಿ? ಸರ್ ನಮಗೆ ಗೊತ್ತಾಯಿತು ನಿನ್ನೆ ಒಂದು 6:30 ಒಂದು 7 ಗಂಟೆ ಅಷ್ಟರಲ್ಲಿ ಗೊತ್ತಾಯಿತು. ನಾವು ಬೆಳಿಗ್ಗೆ ಒಂದು 7 ಗಂಟೆಗೆ ಬಂದಿವಿ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದರಿಂದಾಗಿ ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ. ಬಾಸನ್ನು ನೋಡ್ಬೇಕಂತ ವೇಟ್ ಮಾಡ್ತಾ ಇದ್ದೀವಿ ಸರ್. ಯಾವಾಗಾದ್ರೂ ನಟ ದರ್ಶನ್ ಅವರು ನೋಡಿದ್ರೆ ಯಾವಾಗಾದ್ರೂ ಬೆಂಗಳೂರಿಗೆ? ನೋಡಿದೆ ಸರ್, ಸುಮಾರು ಸಲ ನೋಡಿದ್ದೀವಿ. ಈಗ ಅವರು ಬೇರೆ ಬೇರೆ ಬಳ್ಳಾರಿ ಜಿಲ್ಲೆಗೆ ಫಿಲ್ಮ್ ಶೂಟಿಂಗ್ಗೆ ಅದಕ್ಕೆಲ್ಲ ಬಂದಿದ್ರು. ಈಗ ಜೈಲಿಗೆ ಬರ್ತಾ ಇದ್ದಾರೆ ಅವರು, ಕೊಲೆ ಪ್ರಕರಣದ ಆರೋಪಿ ಕೂಡ. ಏನು ಹೇಳ್ತೀರಿ? ಸರ್ ಕೊಲೆ ಪ್ರಕರಣ ಆಡಿಕಂದ್ರೆ ಇವಾಗ ಅದು ಪ್ಲೇಸಲ್ಲಿ ಯಾರಾದರೂ ಇದ್ದರೂ ಆ ಕೆಲಸ ಮಾಡ್ಬೋದಿತ್ತು. ಇವಾಗ ನಮ್ಮ ಮನೇಲಾದ್ರೇನು ಬೇರೆ ಮನೇಲಾದ್ರೆ ಹೆಣ್ಮಕ್ಳನ್ನ ಆ ಥರ ಮಾಡಿದ್ದಾರೆ ಅಂದ್ರೆ ಮಾಡಿದ್ದೇನು ಕರೆಕ್ಟ್, ತಪ್ಪೇನಲ್ಲ ಅವ್ರದ್ದೇನು. ಅವ್ರು ಮಾಡಿದ್ದು ತಪ್ಪೇನಲ್ಲ ಸರ್, ಕರೆಕ್ಟ್ ಅವರು. ಇನ್ನು ಕೆಲವು ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಕಾಲೇಜ್ಗೆ ಬಂಕ್ ಹಾಕಿ ದರ್ಶನ್ ಅವರನ್ನು ನೋಡಲಿಕ್ಕೆ ಜೈಲಿಗೆ ಕೂಡ ಬಂದಿರತಕ್ಕಂಥದ್ದು. ನೀನು ಕಾಲೇಜ್ ಹೋಗ್ತಾ ಇದ್ದೀವಿ, ಇವತ್ತು ಕಾಲೇಜ್ಗೆ ಯಾಕೆ ಹೋಗಿಲ್ಲ? ನಟ ದರ್ಶನ್ ನೋಡೋಕೆ ಎಷ್ಟು ಗಂಟೆಗೆ ಬಂದಿರಿ? ಸರ್ ಬೆಳಗ್ಗೆ 8 ಗಂಟೆಯಿಂದ ಬಂದೀನಿ ಸರ್ ನಮ್ಮ ಬಾಸ್ ನೋಡೋಕ್ಕೆ. ಕಾಲೇಜ್ ಇವತ್ತು ಇದೆ, ಆದರೂ ಕೂಡ ನಮ್ಮ ಬಾಸ್ ಯಾವತ್ತೂ ನೋಡೇ ಇಲ್ಲ. ನಾವು ಬಾಸ್ ನೋಡ್ಬೇಕಂತ ಬಂದಿದ್ದೀವಿ ಸರ್, ಕಾಲೇಜ್ ರಜೆ ಹಾಕಿ. ಎಲ್ಲ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿರೋ? ಬಂದಿದ್ದಾರೆ ಸರ್, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಸರ್. ನಮ್ಮ ಬಾಸ್ ಯಾವತ್ತೂ ಸಿಗಲ್ಲ ಮತ್ತು ನೋಡೋಕ್ಕಾಗಲ್ಲ ಅಂತೇಳಿ ನಮ್ಮ ದೇವ್ರನ್ನ ಇವತ್ತು ನೋಡೋಕೆ ಬಂದಿದ್ದೀವಿ ಸರ್. ಇವತ್ತು ಎಷ್ಟು ಗಂಟೆ ಆಗಲಿ, ರಾತ್ರಿ 12 ಗಂಟೆ ಆಗಲಿ ಇಲ್ಲೇ ಕಾದಾಗಲೂ ನೋಡ್ತೀವಿ ಸರ್ ನಮ್ಮ ಬಾಸ್ನ. ಪೃಥ್ವಿರಾಜ್, ಪ್ರಮುಖವಾಗಿ ಇದಿಷ್ಟು ಅಭಿಮಾನಿಗಳ ಅಭಿಪ್ರಾಯ ಆದರೆ ಇನ್ನೂ ಕೆಲವರು ಬಳ್ಳಾರಿಯ ಜೈಲಲ್ಲಿ, ಅಂದರೆ ಬೇರೆ ಬೇರೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಲ್ಲಿ ಕೆಲವು ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದವರು ಕೂಡ ನಮ್ಮ ಜೊತೆಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಯಾವ ರೀತಿಯ ವಾತಾವರಣ ಇದೆ ಒಳಗಡೆ ಸಂಬಂಧಪಟ್ಟಾಗೆ ಅವರಿಂದ ನಾವು ಕೇಳೋಣ. ನೀವು ಹೇಳ್ತಾ ಇದ್ರಿ 5-6 ವರ್ಷಗಳ ಕಾಲ ಬಳ್ಳಾರಿ ಜೈಲಿದೆ. ಬಳ್ಳಾರಿ ಜೈಲಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಒಳಗಡೆ? ಸರ್ ವ್ಯವಸ್ಥೆ ಯಾವ ರೀತಿ ಅಂತಂದ್ರೆ, ಈಗ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಬರ್ತಿದ್ದಾರೆ, ಆದರೆ ಮನಸ್ಸು ಬೇಜಾರಾಗ್ತಿದೆ. ಯಾಕಂದ್ರೆ ಈಗಿನ ಇಲ್ಲಿ ಕೈದಿಗಳಿಗೆ ಊಟ ಚೆನ್ನಾಗಿರಲ್ಲ, ಸಾಂಬಾರು ಚೆನ್ನಾಗಿರಲ್ಲ. ಆದರೆ ರೌಡಿ ಸೀಟ್ಗಳಿದ್ದಾರೆ, ಅವರಿಗೆ ಒಂದೊಂದು ರೂಮ್ ಕೊಡ್ತಾರೆ. ಅವ್ರೇನಂದರೆ ತಿಂಗಳ ಸೂಪ್ರೆಂಟ್ಗಳಿಗೆ, ಜೈಲರ್ಗಳಿಗೆ ದುಡ್ಡು ಕಳಿಸ್ತಾರೆ. ಅವ್ರ ಹತ್ರ ದುಡ್ಡಿದೆ, ಕಳಿಸ್ತಾರೆ. ಅದು ಅವರಿಗೆ ಒಳ್ಳೊಳ್ಳೆ ಐಟಮ್ಗಳು ಬರ್ತವೆ. ದುಡ್ಡು ಕೊಟ್ಟರೆಗಿನ ವಾರ್ಡನ್ ಸಂಖ್ಯೆ ಏನೇನೋ ತಂದು ಕೊಡ್ತಾರೆ. ಅವರೇ ಕಳ್ಳಿಂದ ತಂದು ಕೊಡ್ತಾರೆ, ಅವರೇ ಇದು ಮಾಡ್ತಾರೆ.
ಆದರೆ ನಮ್ಮ ದರ್ಶನ್ ಅವರು ಬರ್ತಿದ್ದಾರೆ, ಅವರಲ್ಲಿ ಇಲ್ಲಿ ಯಾವ ರೂಮಲ್ಲಿ ಹಾಕ್ತಾರೆ? 7 ಬ್ಲಾಕ್ ಇದೆ, 7 ಬ್ಲಾಕಲ್ಲಿ ಹಾಕ್ತಾರೆ, ಇಲ್ಲದ್ರೆ ಕೈದಿಗಳಿರೋ ರೂಮಲ್ಲೇ ಹಾಕ್ತಾರೆ. ಅದೇ ಕೈದಿಗಳ ರೂಮಲ್ಲಿ ಹಾಕಿದ್ರಿಗಿನ ಊಟ ಚೆನ್ನಾಗಿರಲ್ಲ. 7 ಬ್ಲಾಕ್ ಹಾಕಿದ್ರಿಗಿನ ಅಲ್ಲಿ ಸೂಪ್ರೆಂಟ್ ಅವರು ಯಾವ ಊಟ ಕೊಡ್ತಾರೆ, ಯಾವ ಊಟ ಇಲ್ಲ ನಮಗೆ ಗೊತ್ತಿಲ್ಲ. ಅವರು ದುಡ್ಡು ಕೊಡ್ತಾರೋ ಬಿಡ್ತಾರೋ. ಅವರು ದರ್ಶನ್ ಅವರು ಅಪರಾಧಿ ಅಂತೀರಿ ನೀವು. ಅಪರಾಧ ಅಂಬೋದಕ್ಕೆ ಇದು ಯಾವುದೋ ಬೆಂಗಳೂರು ಜಿಲ್ಲೆಯಲ್ಲಿ ದರ್ಶನ್ ಇರಿದ್ದಾರೆ, ಅಲ್ಲಿ ದಮ್ ಹೊಡೆದಿದ್ದಾರೆ ದರ್ಶನ್ ರೋಡ್ಗಳ ಸೀಟರಲ್ಲಿ. ರೋಡ್ಗಳ ಸೀಟಲ್ಲಿ ದಮ್ ಹೊಡೆದಿದ್ದಾರೆ. ಇವಾಗ ಯಾವ ಜೈಲಾದರೂ ಓಕೆ ಯಾವ ಜೈಲಲ್ಲಾದ್ರೂ ರೋಡಿ ಕ್ರಿಮಿನಲ್ಸ್ ಅಂದರೆ ಇದ್ದೇ ಇರ್ತಾರೆ. ಅವ್ರ ಹತ್ರ ಮಾತಾಡೋದು ತಪ್ಪ? ಅವ್ರ ಹತ್ರ ದಮ್ ಹೊಡೆಯೋದು ತಪ್ಪ? ಬಳ್ಳಾರಿ ಜೈಲಲ್ಲಿ ಕೂಡ ಅದೇ ನಡೆಯೋದು, ಯಾವುದೇನಿಲ್ಲ. ಈಗ ಬಳ್ಳಾರಿ ಜೈಲಲ್ಲಿ ಕೂಡ ಅದೇ ವ್ಯವಸ್ಥೆ ಇದೆ ಅಂತ. ಅದೇ ವ್ಯವಸ್ಥೆ ಇದೆ ಪಕ್ಕ 100%. ಇದು ಮಾತ್ರ ಅದ್ರ ಬದಲು ಗಾಂಜಾಗುನ್ ಇದೆ, ವಾರ್ಡನ್ಸೇ ತಂದು ಕೊಡ್ತಾರೆ ಇದಕ್ಕೆ. ನಾನೇ ಕಣ್ಣಾರ ನೋಡಿದ್ದೀನಿ. ಯಾಕಂದರೆ 6 ವರ್ಷ ನಾನು 6 ಹೊಡೆದು ಬಂದೀನಿ ಜೈಲು. ಮತ್ತು ಕೊಟ್ಟಿಲ್ಲ ಅಂದರೆ ಹೊಡಿತಾರೆ ಇಲ್ಲಿ ಬಳ್ಳಾರಿ ಜೈಲಲ್ಲಿ. ಈ ರಥ ನಡೀತಾ ಇದೆ. ಇವಾಗ ದರ್ಶನ್ ಅವರು ಬಂದಿದ್ದಾರೆ ಅನ್ಕೊ, ನಾನು ನೋಡೋಕೆ ಹೋಗ್ತೀನಿ ದರ್ಶನ್ ಅವ್ರನ್ನ, ಜಲ್ದಿ ಬಿಡಲ್ಲ. ದುಡ್ಡು ಕೊಡು ನನಗೆ, 500 ಕೊಡು, 200 ಕೊಡು. ದರ್ಶನ್ ಅವ್ರಿಗೆ ಚಿಕನ್ ಬಿರಿಯಾನಿ ತಗೊಂಡು ಈಗ ಹಂಗಾರೆ ನನಗೊಂದು 2 ಬಿರಿಯಾನಿ ತಗೊಂಬ ಅಂತ ಈ ಥರ ಮಾಡ್ತಾರೆ. ಫರೋಸ್ ಹಾಕ್ತಾರೆ, ಬೆದರಿಕೆ ಹಾಕ್ತಾರೆ. ಹಿಂಗೆ ಮಾಡಿದ್ರೆ ನಾವು ದರ್ಶನ ನೋಡೋಕೆ ಹೆಂಗೆ ಹೋಗ್ಬೇಕು? ಮತ್ತೆ ನಾವು ನೀವು ಕೂಡ ಜೈಲಲ್ಲಿದ್ರಿ, ಯಾವ ರೀತಿ ಇದೆ ಒಳಗಡೆ ವ್ಯವಸ್ಥೆ? ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿಲ್ಲ ಸರ್, ಅಷ್ಟೇ ಹೇಳ್ಬೋದು. ಅಷ್ಟೇ ಹೇಳೋಣ. ಇಲ್ಲ ಅಷ್ಟೇ ಸರ್, ಚೆನ್ನಾಗಿಲ್ಲ. ಪೃಥ್ವಿರಾಜ್ ಹೇಳ್ತಾ ಇರೋದು, ಒಂದು ಕಡೆ ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಇನ್ನು ಕೆಲವರು ಕೂಡ ಬಳ್ಳಾರಿ ಜೈಲಲ್ಲೇ ಬೇರೆ ಬೇರೆ ಪ್ರಕರಣದಲ್ಲಿ ಅವರು ಜೈಲು ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದಿರತಕ್ಕಂಥ ಅವರು ಕೂಡ ನಟ ದರ್ಶನ್ ಅಭಿಮಾನಿಗಳು ಕೂಡ ಆಗಿರ್ತಕ್ಕಂಥದ್ದು. ಅವರು ಬಳ್ಳಾರಿ ಜೈಲಲ್ಲಿ ಯಾವ ರೀತಿಯಾಗಿ ಒಳಗಡೆ ಚಿತ್ರಣ ಇದೆ ಅಂತೇಳಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಯಿಂದ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ದರ್ಶನ್ ವಿಚಾರದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಅಷ್ಟೇ ರಾಜಾತಿಥ್ಯ ಕೊಡ್ತಾ ಇರುವಂಥದ್ದು. ದರ್ಶನ್ ಹೋದ್ಮೇಲೆ ಅವರಿಗೆ ಅಂತ ಅಲ್ಲ, ಎಲ್ರಿಗೂ ಕೊಡ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಎಲ್ಲವನ್ನು ಕೂಡ ಕೊಡ್ಲಾಗುತ್ತೆ ಜೈಲಲ್ಲಿ ಅನ್ನುವಂಥದ್ದು ಅಲ್ಲೊಬ್ಬ ಯಾರೋ ಹೋಗಿ ಬಂದಿದ್ನಲ್ಲ ಕೈದಿ, ಆತ ಕೂಡ ಹೇಳ್ತಾ ಇದ್ದ. ಇಲ್ಲಿ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಸರಿ ಇಲ್ಲ, ದುಡ್ಡು ಕೊಟ್ರೆ ಮಾತ್ರ ಏನ್ ಬೇಕಾದ್ರೂ ಸಿಗುತ್ತೆ ಅಂತ. ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ವಿಚಾರ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಯಾವ ರೀತಿ ಮಹತ್ವ ಕೊಡ್ತಾರೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ದಾರೆ ಸಂತೋಷ್ ಲಾಡ್ ಅವರು. ಅಧಿಕಾರಿಗಳು ಹಾಗೂ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು, ರಾಜಾತಿಥ್ಯ ಕೊಡ್ತಾ ಇದ್ರೆ ಕಡಿವಾಣ ಹಾಕಬೇಕು, ಎಲ್ರಿಗೂ ಒಂದೇ ನ್ಯಾಯ ಅಂತ ಹೇಳಿದ್ದಾರೆ ಸಂತೋಷ್ ಲಾಡ್. ಇವೆಲ್ಲವೂ ಸ್ಟೇಟ್ಮೆಂಟ್ಗಳಿಗೆ ಚೆನ್ನಾಗಿದೆ. ರಾಜಕಾರಣಿಗಳಿಗೆ ಗೊತ್ತಿಲ್ಲದೆ ಅವರಂಥದ್ದು ಯಾವುದೂ ಇಲ್ಲ, ಆದರೆ ಸ್ಟೇಟ್ಮೆಂಟ್ ಕೊಡಬೇಕಲ್ಲ, ಅವ್ರೇನು ಅವ್ರ ಪರವಾಗಿ ಕೊಡೋಕ್ಕಾಗಲ್ವಲ್ಲ. ಸೊ ಹೀಗಾಗಿ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ ಇದ್ರ ಬಗ್ಗೆ. ಇಂಥವನ್ನೆಲ್ಲ ಕಡಿಮೆ ಅನ್ಫಾರ್ಚುನೇಟ್ ಇದೆ. ಈಗ ನಿನ್ನೇನು ಇದ್ರ ಬಗ್ಗೆ ಮಾತನಾಡಿದ್ರೆ ನಾವೇನು ಕಮೆಂಟ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇದು ಸೆನ್ಸಿಟಿವ್ ಮ್ಯಾಟ್ರ್ ಇದೆ. ವಿಶೇಷವಾಗಿ ಈ ಅಧಿಕಾರಿಗಳು ಈ ರೀತಿ ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮ ಮುಖಾಂತರ ಗುರುತಾಗಿದೆ. ಈ ಸರ್ಕಾರಕ್ಕೆ ಅದಕ್ಕೆ ಆ್ಯಕ್ಟ್ ಮಾಡಿದೆ. ಸೊ ಐ ಶುಡ್ ಥ್ಯಾಂಕ್ ದಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸಚ್ ಡಿಸಿಷನ್. ಈಗ ಬರೀ ಕಿರಿಯ ಅಧಿಕಾರಿಗಳು 7 ಜನರನ್ನು ಮಾತ್ರ ಅಮಾನತು ಮಾಡಿದೆ ಸರ್. ಖಂಡಿತವಾಗಿ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೂ ಮಾತಾಡ್ತೀನಿ, ಸಿಎಮ್ಗೂ ಮಾತಾಡ್ತೀನಿ ಈ ವಿಷಯದಲ್ಲಿ. ಈ ರೀತಿ ಬೇರೆ ಜೈಲಲ್ಲೂ ಎಲ್ಲೂ ವ್ಯವಸ್ಥೆಗಳು ಇದಾವಂತೆ, ಅದೆಲ್ಲ ಬದಲಾವಣೆ ಆಗುತ್ತೆ. ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇದಕ್ಕೆ ಅಧಿಕಾರಿಗಳು ಸರ್ಕಾರದವರು ನಾವೆಲ್ಲ ಎಚ್ಚೆತ್ಕೋಬೇಕು. ಇನ್ಮೇಲೆ ಈ ಥರ ಆಗ್ತಿದ್ರೆ ಎಲ್ಲ ಇಂಥವನ್ನೆಲ್ಲ ಕಡಿವಾಣ ಹಾಕಬೇಕು. ಬಿಕಾಸ್ ಎವ್ರಿಬಡಿ ಈಸ್ ಈಕ್ವಲ್ ಇನ್ ದ ಲಾ. ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಈಕ್ವಲ್ ಆಗಿರ್ತಾರೆ.